ಶುಭವಾಗಿ. ಧನುರ್ರಾಶಿ ಪ್ರೇಮಿಗಳಿಗೆ ತುಂಬ ಉತ್ತಮವಾದಂತಹ ದಿವಸ ಇದು. ಚಿತ್ರರಂಗದಲ್ಲಿ ಕೆಲಸವನ್ನು ಮಾಡ್ತಕ್ಕಂಥವರು ಯಶಸ್ಸನ್ನು ಕಾಣಬಹುದು. ಮನೆಯವರ ಸಹಕಾರ ನಿಮ್ಮ ಯಶಸ್ಸಿಗೆ ಕಾರಣ ಅಂತ ಹೇಳಬೇಕು. ಮಕ್ಕಳಿಂದ ಸಮಾಧಾನ ಸಿಕ್ಕುವಂಥದ್ದು. ಯಾವುದೋ ಕೆಲಸದ ನಿಮಿತ್ತವಾಗಿ ಪ್ರಯಾಣವನ್ನು ಮಾಡಬೇಕಾಗಬಹುದು ಅಥವಾ ಆ ಯೋಜನೆ ನಿಮ್ಮ ಮನಸ್ಸಿಗೆ ಬರಬಹುದು. ನಿಮ್ಮ ವ್ಯವಹಾರ ಏನಿದೆ ಅದು ಪಾರದರ್ಶಕವಾಗಿದ್ದರೆ ನಿಮಗೆ ಬಹಳ ಕ್ಷೇಮ. ನಿಮ್ಮ ವ್ಯವಹಾರ ಪರಿಪೂರ್ಣವಾಗಿ ಮನೆಯವರಿಗೆ ತಿಳಿದಿರಲಿ ಅಂತಕ್ಕಂಥದ್ದು. ಪರಮೇಶ್ವರಿಯನ್ನು ಪ್ರಾರ್ಥನೆ ಮಾಡಿ ಶುಭವಾಗಿ. ಮಕರ ರಾಶಿ ಜವಾಬ್ದಾರಿಯುತವಾಗಿ ವರ್ತಿಸಬೇಕು. ಸಮಾಜ ಪ್ರತಿಯೊಂದನ್ನು ಕೂಡ ಗಮನಿಸ್ತಾ ಇರುತ್ತೆ ಅನ್ನುವಂತಹ ಎಚ್ಚರಿಕೆ, ಅರಿವು ಇರಬೇಕಾದಂಥದ್ದು. ವೃತ್ತಿ ಅಥವಾ ನೌಕರಿಯಲ್ಲಿ ನಿಮ್ಮ ನಡವಳಿಕೆಯಿಂದಲೇ ನೀವು ತೊಂದರೆಯನ್ನು ಮಾಡಿಕೊಳ್ತೀರಿ ಅನ್ನುವಂಥದ್ದು. ಪ್ರೇಮಿಗಳಿಗೆ ತುಂಬ ಶುಭವಾದಂತಹ ದಿವಸ. ಜನರ ನಿರೀಕ್ಷೆ ಸುಳ್ಳಾಗಬಹುದೇನೋ, ಆ ರೀತಿಯಲ್ಲಿ ಮಾಡಿಕೊಳ್ಬಾರ್ದು ಅನ್ನುವಂಥದ್ದು. ಆರೋಗ್ಯದ ಬಗ್ಗೆ ಸ್ವಲ್ಪ ಗಮನ ಇರಲಿ, ಅದು ನಿಮಗೆ ತೊಂದರೆಯನ್ನು ಮಾಡುವಂಥದ್ದು. ನಿಮ್ಮ ನಡವಳಿಕೆ, ಕಠಿಣವಾದಂತಹ ಮಾತು, ನೇರ ನುಡಿ, ಇದಕ್ಕೆ ಕುಟುಂಬದವರೇ ನಿಮ್ಮನ್ನು ಆಕ್ಷೇಪ ಮಾಡ್ತಾರೆ. ಈ ರೀತಿ ಇರಬಾರ್ದು, ನೀನು ತಿದ್ದುಕೊಳ್ಬೇಕು ಅನ್ನುವಂತಹ ಒಂದು ಮಾತನ್ನು ಕುಟುಂಬದವರೇ ಹೇಳ್ತಾರೆ ಅಂತಾದರೆ ಅವರಿಗೆ ನಿಮ್ಮ ಬಗ್ಗೆ ಅಸಮಾಧಾನ ಇದೆ ಅನ್ನುವಂಥದ್ದು ಖಾತ್ರಿಯಾಗತ್ತೆ. ಅದನ್ನು ಬದಲಾಯಿಸ್ಕೊಳ್ಳಿ. ಈಶ್ವರನನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ ಶುಭವಾಗಿ. ಕುಂಭರಾಶಿ ನಿಂತು ಹೋಗಿದ್ದಂತಹ ಕೆಲಸಗಳು ಮತ್ತೆ ಆರಂಭವಾಗುವಂತಹ ಸೂಚನೆ ಇದೆ. ವಿನಾಕಾರಣ ಹಣವನ್ನು ಖರ್ಚು ಮಾಡಬೇಡಿ. ಆ ರೀತಿಯ ಒತ್ತಡಗಳು ನಿಮಗೆ ಈ ದಿವಸ ಎದುರಾಗುವಂಥದ್ದಿರಬಹುದು. ಆದರೆ ನಿಮ್ಮ ಬುದ್ಧಿ ನಿಮ್ಮ ಕೈಯಲ್ಲಿ ಇರಲಿ ಅನ್ನುವಂಥದ್ದು. ಮಾನಸಿಕವಾದಂತಹ ಸ್ಥಿರತೆ, ಜವಾಬ್ದಾರಿಯಿಂದ ವರ್ತಿಸಬೇಕಾದಂತಹ ಸಂದರ್ಭಗಳು ತುಂಬ ಮುಖ್ಯವಾಗತ್ತೆ. ಎರಡನೆಯ ಮದುವೆಯನ್ನು ಮಾಡಿಕೊಳ್ಬೇಕು ಅಂತ ಪ್ರಯತ್ನ ಮಾಡ್ತಾ ಇರುವಂಥವ್ರಿಗೆ ಸ್ವಲ್ಪ ತೊಂದರೆ ಅಥವಾ ಸಮಸ್ಯೆ ಆಗುವಂಥದ್ದಿದೆ. ಸಮಾಜದಲ್ಲಿ ಒಳ್ಳೆಯ ಹೆಸರನ್ನು ಮಾಡೋದಕ್ಕೆ ಅವಕಾಶಗಳಿರುತ್ತೆ. ಆದರೆ ನಮ್ಮ ಪ್ರಾಮಾಣಿಕವಾದಂತಹ ಪ್ರಯತ್ನ ಅಲ್ಲಿ ಬಹಳ ಮುಖ್ಯವಾಗ್ತಕ್ಕಂಥದ್ದು. ನಿರೀಕ್ಷಿತವಾದಂತಹ ಲಾಭವನ್ನು ಗಳಿಸೋದಕ್ಕೆ ಅವಕಾಶಗಳಿದೆ. ಶ್ರೀರಾಮನನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ ಶುಭವಾಗಿ. ಕೊನೆಯದಾಗಿ ಮೀನರಾಶಿ, ನಿಮ್ಮ ಕರ್ತವ್ಯ, ನಿಮ್ಮ ಜವಾಬ್ದಾರಿಯ ಬಗ್ಗೆ ಹೆಚ್ಚು ಗಮನವನ್ನು ಕೊಡ್ತಾ ಹೋಗಿ. ಜವಾಬ್ದಾರಿಯಿಂದ ಉದ್ಯೋಗದ ಸ್ಥಳದಲ್ಲಿ, ವೃತ್ತಿಯಲ್ಲಿ ನೀವು ವರ್ತಿಸಬೇಕಾದಂತಹ ದಿವಸವಾಗತ್ತೆ. ಬೇಜವಾಬ್ದಾರಿ ನಿಮಗೆ ಅವಮಾನವನ್ನು ಉದ್ಯೋಗದಲ್ಲಿ ಅಥವಾ ವೃತ್ತಿಯಲ್ಲಿ ಏನೋ ಒಂದು ರೀತಿಯ ನಷ್ಟವನ್ನು, ಕುತ್ತನ್ನು ತರ್ತಕ್ಕಂಥದ್ದು ಆಗಬಹುದು ಅನ್ನುವಂಥದ್ದು. ವಿದ್ಯಾರ್ಥಿಗಳು ತುಂಬ ಕಷ್ಟಪಡಬೇಕಾದಂತಹ ದಿವಸವಾಗಿರುತ್ತೆ. ಅಹಿತವಾದಂತಹ ಮಾತುಗಳು ಬಂದರೆ ನೀವು ಅಂತರವನ್ನು ಕಾಯ್ದುಕೊಳ್ತಕ್ಕಂಥದ್ದು ಒಳ್ಳೆಯದು. ಇಲ್ಲದೇ ಇದ್ದರೆ ಮತ್ತಷ್ಟು ಇನ್ನಷ್ಟು ಆ ಮಾತುಗಳು ಹೆಚ್ಚಾಗ್ತಕ್ಕಂಥದ್ದು, ನಿಮ್ಮ ಮನಸ್ಸು ಕೆಡ್ತಕ್ಕಂಥದ್ದು, ಇವೆಲ್ಲ ಆಗುವಂತಹ ಸಾಧ್ಯತೆ. ಆರೋಗ್ಯದಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸಗಳಾಗಬಹುದು. ಅದು ಯಾವುದೂ ಕೂಡ ನಿಮಗೆ ತೊಂದರೆಗೆ ಕಾರಣ ಅಂತ ಆಗದೇ ಇರುವಂಥದ್ದು. ಬಂಧುಗಳಲ್ಲಿ, ನೆಂಟರಿಷ್ಟರಲ್ಲಿ ಜಗಳವಾಗ್ತಕ್ಕಂಥದ್ದು, ಮಾತಿಗೆ ಮಾತು ಬೆಳೆಯುವಂಥದ್ದು, ಅಥವಾ ಅವರ ಜೊತೆಯಲ್ಲಿ ಏನೋ ವಾದವನ್ನು ಮಾಡಬೇಕಾದಂಥದ್ದು, ಆ ರೀತಿಯ ಸಂದರ್ಭಗಳು ಬರಬಹುದು ಅಂತ ಅರ್ಥ. ವೆಂಕಟರಮಣನನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ ಶುಭವಾಗಿ.